ಹೊಂದಿದ್ದಾರೆ ಅಂತೇಳಿ. ಇದು ಯಾಕೆ ಮತ್ತೊಮ್ಮೆ ಚರ್ಚೆ ಮಾಡ್ತೀನಿ ನಿಮ್ಮ ಜೊತೆಗೆ ಅಂತಂದ್ರೆ, ಈ ಪೇಮೆಂಟ್ ಬಂದಾಗಲಿ ಮತ್ತೇನೋ ಬಂದಾಗಲಿ ತಮ್ಮ ಒಪ್ಪಿಗೆಯನ್ನು ಯಾವುದೇ ಗದ್ದಲ ಸತ್ತಿಲ್ಲ, ವಾದಿಲ್ಲ, ವಿವಾದ ಇಲ್ಲ. ಇದು ಎಲ್ಲ ವಿಷಯಕ್ಕೆ ಯಾಕೆ ತೊಗೊಳ್ತಾ ಇಲ್ಲ ಅಂತ ನಮ್ದು ಈಗ ಒಂದು ದೊಡ್ಡ ಪ್ರಶ್ನೆ. ಅನ್ಬೋದು ನೀವಲ್ಲ, ಇದೇ ರೀ 67 ಕೋಟಿ ದೊಡ್ಡ ಬಜೆಟ್ಗೆ ಏನು ದೊಡ್ಡದಿಲ್ಲ ರೀ, ಹಾಗೆ ಹೀಗೆ ಮಾತಾಡ್ಬೋದು. ಇದು ನಿರಂತರ ಅಲ್ರಿ, ನಿರಂತರ ಕೊಡ್ಬೇಕಾಗ್ತದೆ. ಇದರ ಪಿಂಚಣಿ ಅದ, ಮುಂದೆ ಗ್ರ್ಯಾಚ್ಯುಟಿ ಅಂತ ಅವ್ರದ್ದು ಏನದ ಎಲ್ಲನೂ ಅದ ಇದ್ರಾಗ. ಅದ್ರ ಜೊತೆಗೆ ಅವರ ಶಾಸಕರು ತೀರುವರೆಗೂ ಅವರು ಪೇಮೆಂಟ್ ಹೋಗ್ತಾ ಇರ್ಬೇಕಂತ ಹೇಳ್ದ. ನಾನು ಯಾಕೆ ಮಾತೆಲ್ಲ ಹೊರಗಡೆ ಮಾತಾಡ್ತಾ ಇದ್ದೀನಪ್ಪ ಅಂದ್ರೆ, ಇದನ್ನು ನಮ್ಮ ಭೀಮ್ಸಿ ಗಡಾದವರು ಈಗ ಪ್ರಶ್ನೆ ಮಾಡಿದ್ರು. ಅವ್ರು ಕೇಳಿದ್ರಲ್ಲಿ ಅರ್ಥದ ರೀ, ಒಬ್ಬ ಬಡವ ಏನೋ ತೊಂದರೆ ತೊಗೊಂಡು ಪ್ರತಿಯೊಂದು ವಸ್ತುಗೂ ಟ್ಯಾಕ್ಸ್ ಕಟ್ಟಿರ್ತಾನೆ. ಆ ಟ್ಯಾಕ್ಸಿನ ದುಡ್ಡು ಒಳ್ಳೇದು ಖರ್ಚಾಗ್ರಿ, ಇವ್ರಿಗೂ ಖರ್ಚಾಗ್ರಿ. ಆದರೆ ಇಷ್ಟೆಲ್ಲ ಖರ್ಚು ಮಾಡಿವಿ, ಈ ಭ್ರಷ್ಟಾಚಾರ ಯಾಕಂತ. ಸರ್ಕಾರಿ ಅಧಿಕಾರಿಗಳ ಪೇಮೆಂಟಿನ ಕಡಿಮೆ ಇಲ್ಲ, ಪಗಾರ ಕಡಿಮೆ ಐತೇನು ರೀ, ಅವ್ರದ್ದು ಸಂಬಳ ಕಡಿಮೆ ಐತೇನು ರೀ, ಅದು ಗಿಂಬಳಕ್ಕೆ ಯಾಕೆ ಕೈ ಹೊಡೆದಾರೆ ಅಂತ. ಇಷ್ಟೆಲ್ಲ ತೊಗೊಂಡ್ರು, ನೀವು ಯಾಕೆ ಇದನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ? EC DC ಇವ್ರ ಪೇಮೆಂಟ್ ಯಾವ ರೀತಿ ಇದಾವೆ? ಮುಂದೆ ಅದೇ ಕಾಲಕ್ಕೆ ವಿಧಾನಸಭಾ ಅಧ್ಯಕ್ಷರದು ಮತ್ತು ಸಚಿವರ ವೇತನ 60,000ದಿಂದ 125 ಆಗ್ಯದ. ಅದರ ಬಗ್ಗೆ ಎಲ್ಲೂ ಚರ್ಚೆ ಮಾಡಿಲ್ಲ. ಇದು ಇಷ್ಟು ಆಗಬಾರ್ದಾಗಿತ್ತು ಅಂತ ಯಾರೂ ಹೇಳಿಲ್ಲ. ಇದು ಬಜೆಟ್ಗೆ ಭಾರ ಆಗ್ತದೆ ಅಂತ ಹೇಳಿ ಎಲ್ಲರೂ ಒಪ್ಕೊಂಡು ಬಿಟ್ಟರು. ಅದನ್ನು ಒಂದು ಮಾತು ಚರ್ಚೆ ಇಲ್ಲ. ಅಲ್ಲಿ ಜಗಳ ನಡೀತಾ ಇತ್ತು ಹಂಗೆ. ಅದು ಅದೇ ರೀತಿಯಾಗಿ ಇದರ ಸಲುವಾಗಿ ಸರ್ವೋದಯ ಬಜೆಟ್ ಸಲುವಾಗಿ ಇನ್ನೊಂದು ಈ ಒಂದು ಏನಪ್ಪ ಹನಿ ಟ್ರ್ಯಾಪ್ ಅಂತ ಇಂಪಾರ್ಟೆಂಟಾ? ಇದು ಇಂಪಾರ್ಟೆಂಟ್ ಅಲ್ಲೇನ್ರಿ? ಹನಿ ಟ್ರ್ಯಾಪ್ ಬಗ್ಗೆ ಜೋರ್ದಾರ ಯಾವನೋ ನನಗೆ ಬೇಕಂತ ತನ್ನ ವೈಯಕ್ತಿಕ ತೃಷೆಗಾಗಿ ಎಲ್ಲೋ ಏನೋ ಮಾಡಿರ್ತಾನೆ. ಅದನ್ನು ಹೇಗಾದ್ರೂ ಗಂಟು ಉಚ್ಕೊಳ್ಳೋ ಒಂದು ಜನ ಅದಾರ ಇಲ್ಲೇ, ಅವರು ಏನೋ ಫೋಟೋ ಮಾಡಿರ್ಬೋದು, ಮತ್ತು ಅದು ಹೆಣ್ಮಕ್ಳು ಮಾಡಿರ್ಬೋದು. ಕೆಲವ್ರು ಇರ್ತಾರೆ ಅವರು ಇಂಟೆಲಿಜೆಂಟ್ ಹೆಣ್ಮಕ್ಳು, ಹನಿ ಟ್ಯಾಪ್ದಾಗ ಶಿಕ್ಷಿರ್ತಾರೆ ತಮ್ಮ ಬದುಕಿಗಾಗಿ ಅನುಕೂಲ ಆಗಲಿ ಅಂತೇಳಿ. ಅವರು ಪಾಪ ಹಸ್ತಿರ್ತಾರೆ, ಅದು ಇಂಥ ಮಾಡ್ತಾರೆ, ಏನು ಮಾಡ್ಕೊಂಡು ಹೋಗ್ತಿರ್ತಾರೆ ಗದ್ದಲ.